ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಿನ್ನೆ ಎಲ್ಲ ಬೇಲೂರು ಬಿಕ್ಕೋಡು ಭಾಗಕ್ಕೆ 1.5 ಇಂಚ್ ಧಾರಾಕಾರವಾಗಿ ಮಳೆ ಆಗೈತೆ. ನಿನ್ನೆ ಆಗಿದ್ದ ಗಾಳಿ ಮಳೆಗೆ ಮಲ್ಲಾಪುರ ಅಂತ ಗ್ರಾಮದಲ್ಲಿ ಒಂದು ಲಾಂಗ್ ಸ್ಪ್ಯಾನ್ ಇರೋಂಥ ಒಂದು 11 kV ವೈರ್ ಕಟ್ ಆಗಿದೆ. ಹಂಗಾಗಿ ನಾನು, ವಸಂತ ಮತ್ತು ನಮ್ಮ ಗೆಳೆಯ ಎಲ್ಲರೂ ವೈರು ಮತ್ತು ಹಗ್ಗನ ತಗೊಂಡು ಹೊರಟ್ವಿ. ಗೆಳೆಯ ಮುಂದೆ ಹಗ್ಗ ಹಿಡ್ಕೊಂಡು ಹೋಗ್ತಾ ಇದ್ದಾನೆ, ವಸಂತ ಹಿಂದೆ ಕೂತ್ಕೊಂಡು. ವಸಂತನಿಗೆ ಇವತ್ತು ಖುಷಿನೋ ಖುಷಿ. ವಸಂತ ತುಂಬ ಖುಷಿಲಿದ್ದಾನೆ. ಏನು ಖುಷಿ ಅಂತ ನೀವೇ ಕೇಳಿ ಒಂದ್ಸಲ. ಇವತ್ತು ನಮ್ಮ ವಸಂತನಿಗೆ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದಕ್ಕೆ ಫೋನನ್ನು ಹಿಂದೆ ಹಿಡ್ಕೊಂಡು ವಿಡಿಯೋ ಮಾಡೋದಕ್ಕೂ ಖುಷಿ, ಮುಂದೆ ಹಿಡ್ಕೊಂಡು ವಿಡಿಯೋ ಮಾಡೋದಕ್ಕೂ ಖುಷಿ. ಒಟ್ಟಾರೆ ಟೋಟಲ್ ಆಗಿ ಹುಡುಗ ಇವತ್ತು ಖುಷಿಯಾಗಿದ್ದಾನೆ. ಬಿಕ್ಕೋಡಿಂದ 5-6 ಕಿಲೋಮೀಟ್ರ್ ದೂರ ಇರುವಂಥ ಮಲ್ಲಾಪುರ ಗ್ರಾಮಕ್ಕೆ ನಾನು, ಗೆಳೆಯ, ವಸಂತ, ಪಾಲಾಕ್ಷಣ, ಮಧು, ಲೋಕಣ್ಣ, ಈ ಥರ ನಮ್ಮ ಟೀಮ್ ಎಲ್ಲರೂ ಖುಷಿಯಾಗಿ ವೈರ್ ರೆಡಿ ಮಾಡೋಣ, ಯಾವ ಥರ ಆಗಿರ್ಬೋದು, ಏನಾಗಿರ್ಬೋದು ನೋಡೋಣ ಅಂತ ಹೊರಟ್ವಿ. ಸೋಲಾರು ಒಂದು ಭಾರಿ ಸೇಫ್ಟಿ, ಆನೆಗಳಿರೋದ್ರಿಂದ ಸೋಲಾರ್ ಸೇಫ್ಟಿ ಇದೆ. ನಾವು ಸೋಲಾರನ್ನು ಆಫ್ ಮಾಡಿಸ್ಕೊಳ್ಳೋಕೆ ಹೇಳಿದ್ವಿ. ಭಯ ಲಕ್ಕುನ ಸಪ್ಲೈನ್ ಆಗಿದೆ. ನಮ್ಮ ಕಡೆ ಎಲ್ಲ ಕಾಡಾನೆ ಅವಳಿ ಜಾಸ್ತಿ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಎಸ್ಟೇಟ್ಗಳಲ್ಲೂ ಸೋಲಾರ್ ಫೆನ್ಸಿಂಗ್ನ ಮಾಡ್ಕೊಂಡಿರ್ತಾರೆ. ಸೋಲಾರ್ ಗೇಟನ್ನು ಓಪನ್ ಮಾಡ್ಕೊಂಡು ನಾವು ಒಳಗಡೆ ಬಂದ್ವಿ. ಆದರೆ ನಮ್ಮ ಕಡೆ ಆನೆ ಗಲಾಟೆಗಿಂತ ಹೆಚ್ಚಾಗಿ ಇಲ್ಲಿ ಸಾಕಿರುವಂಥ ನಾಯಿಗಳದು ಸ್ವಲ್ಪ ಭಯ ಜಾಸ್ತಿ. ಯಾಕಂದರೆ ಒಳಗಡೆ ಕಟ್ಟಿರ್ತಾರೋ ಬಿಟ್ಟಿರ್ತಾರೋ ಅನ್ನೋದೇ ಗೊತ್ತಾಗಿರಲ್ಲ. ವಸಂತ ಇವಾಗ ಸೋಲಾರ್ ಗೇಟನ್ನು ಕಟಿಂಗ್ ಪ್ಲೇಯರ್ಲಿ ಕ್ಲೋಸ್ ಮಾಡ್ತಾನೆ. ಏನಕ್ಕೆ ಅಂದರೆ ಕೆಲವೊಂದು ಸಲ ಅರ್ಥಿಂಗ್ ಫಾಲ್ಟಿಂದಾಗಿ ಅದು ಸೋಲಾರ್ ಗೇಟ್ಗೂ ಕೂಡ ಅದೇನು ಫ್ರೇಮ್ ಇರುತ್ತೆ ಆ ಫ್ರೇಮ್ಗೂ ಕೂಡ ಅದೇ 1100 volts ಬರ್ತಾ ಇರುತ್ತೆ. ಮೈಕ್ರಾನ್ ಆಫ್ ಸೆಕೆಂಡ್ಸಲ್ಲಿ ಹೊಡೆದ್ರೂ ಕೂಡ ಒಂದು ಸಲ ಮೈ ಹೆಂಗೆ ಜುಮ್ ಅನಿಸ್ಬಿಡುತ್ತೆ. ಕಾಫಿ ಎಸ್ಟೇಟ್ಗಳ ಸುತ್ತಮುತ್ತ ನಾವು ಆಚೆ ನೋಡ್ಕೊಂಡೇ ಹೋಗಬೇಕು. ಯಾಕೆ ಅಂದರೆ ಆನೆಗಳು ಕೆಲವೊಂದು ಸಲ ಯಾವ ಸೋಲಾರ್ ಬೇಲಿನೂ ಲೆಕ್ಕನೇ ಇಡಲ್ಲ. ತೋಟದ ಮಾಲೀಕರು ಅಡ್ಡ ಸಿಕ್ಕಿ ಒಂದು ಆಯ್ ಮಾಡಿ ಸೋಲಾರನ್ನು ಆಫ್ ಮಾಡೋದಕ್ಕೆ ಮನೆ ಹತ್ರ ಹೋದರು. ಅದೇ ರೀತಿ ಕಾಫಿ ಎಸ್ಟೇಟ್ಗಳ ಮಧ್ಯೆ ಈ ಆಫ್ ರೋಡಲ್ಲಿ ನಾವು ಸೇರಬೇಕಾಗಿರೋಂಥ ಜಾಗನ ಇನ್ನೊಂದು ಸ್ವಲ್ಪ ದೂರದಲ್ಲಿ ತಲುಪ್ತೀವಿ. ರಸ್ತೆ ನೋಡಿ, ಫುಲ್ಲು ಆಫ್ ರೋಡ್ ಆಗಿದೆ. ಸುತ್ತಮುತ್ತ ಕಾಫಿ ತೋಟ, ಎಳೆ ಬಿಸಿಲು ಬಂದಿದೆ ಇವಾಗಿನ್ನು. ಮುಂದೆ ಅಲ್ಲಿ ಸೋಲಾರ್ನ ನುಗ್ಗಿ ಹೋಗ್ಬೇಕು ನಾವು. ಹಾಗಾಗಿ ನಮ್ಮ ಸ್ನೇಹಿತರು, ನಮ್ಮ ಬಳಗದವರು ಆಲ್ರೆಡಿ ಅಲ್ಲಿ ಹೋಗಿ ನಿಂತಿದ್ದಾರೆ. ನೋಡೋಣ ಸೋಲಾರ್ ಆಫ್ ಮಾಡಿದಾರೇನೋ ಕೇಳ್ಕೊಂಡು ಹೋಗೋಣ. ನುಗ್ಗಂಗಿಲ್ಲ ಇಲ್ಲಿ. ಟಾಪಿನ ಬೇರೆ ಇಲ್ಲಿ ತೆಚ್ಚಾಯ್ತಿದ್ ಕಣ. ಈ ಟಾಪಿನ ಬೇರೆ, ಈ ಟಾಪಿಂದ ಇದನ್ನ ಎಳೆದು ಕಟ್ಟಬೇಕು, ತಂದಿ ಕಟ್ಟಬೇಕು. ಸೋಲಾರ್ನ ಆಫ್ ಮಾಡಿಸ್ಕೊಂಡು ಎಲ್ಲರೂ ವೈರು ಮತ್ತು ಹಗ್ಗ ಈಕ್ವಿಪ್ಮೆಂಟ್ಸ ತಗೊಂಡು ಹೊರಟ್ವಿ. ಇದೇನು ಗುರು 30 ಮೀಟ್ರು 40 ಮೀಟ್ರ್ ಇರುತ್ತೆ ಅಂತ ನಾವು ಯೋಚನೆ ಮಾಡ್ಕೊಂಡು ಬಂದರೆ 150ರಿಂದ 200 ಮೀಟ್ರ್ ಇದೆ ಈ ಡಿಸ್ಟೆನ್ಸಿಂದ ಆ ಕಂಬದವರೆಗೂ. ಅಂದರೆ ಮಧ್ಯದ ಕಂಬಕ್ಕೆ ಅದು ಬೈಂಡಿಂಗ್ ಸಿಕ್ಕಿಲ್ಲ. ರೀಕಂಡಕ್ಟರಿಂಗ್ ಮಾಡುವಾಗ ಟ್ರ್ಯಾಕ್ಟರ್ಗೆ ಹಾಕಿ ಡೆಡ್ ತಗೊಂಡಿರೋದ್ರಿಂದ ಅದು ತುಂಬ ಟೈಟ್ ಆಗಿದೆ ವೈರು. ರ್ಯಾಬಿಟ್ ವೈರನ್ನು ಎಳೆದಿರ್ತಾರಲ್ಲ, ಅದು ಟ್ರ್ಯಾಕ್ಟರ್ಲಿ ಡೆಡ್ ಮಾಡಿದಾಗ ನೋಡಿ ಈ ಕಂಬದಕ್ಕೆ ಬೈಂಡಿಂಗೇ ಸಿಕ್ಕಿಲ್ಲ. ಅದು ಅಷ್ಟು ಹೈಟ್ ಹೋಗಿದೆ ಲೈನು. ನೆನ್ನೆ ಬಂದಿರೋ ಜೋರು ಮಳೆಗೆ ಗದ್ದೆ ಎಲ್ಲ ತುಂಬಿದ್ದಾವೆ. ಜೊತೆಗೆ ಆ 11 kV ವೈರು ಆ LT ವೈರ್ ಮೇಲೆ ಬಿದ್ದಿದೆ. ಹಂಗಾಗಿ ಲೈನಲ್ಲಿ ಟ್ರಿಪ್ ಆಗಿರುತ್ತೆ. MUSSಲ್ಲಿ ಹಸು ಕರುಗಳು ಇಲ್ಲೇ ಮೇಯ್ತಾ ಇದ್ದಾವೆ. ಏನಾದರೂ ಆ 11 kVನ ಮತ್ತೊಂದು ಸಲ ಟೆಸ್ಟ್ ಚಾರ್ಜ್ ಮಾಡಿದರೆ, ಅಥವಾ ಆ LT ವೈರು ನೋಡಿ ಇಲ್ಲಿದೆಯಲ್ಲ ಈ ಕೆಳಗಡೆ 4 ವೈರು,
ಈ ವೈರೇನಾದರೂ ಕಟ್ಟಾಗಿ ಬಿದ್ದಿದ್ರೆ ಅದು ಅಲ್ಲಿ MSS ಅಲ್ಲಿ ಟ್ರಿಪ್ ಆಗ್ತಿರ್ಲಿಲ್ಲ. ಸುಮ್ಮನೆ ಹಸುಗಳಿಗೆಲ್ಲ ತೊಂದರೆ ಆಗ್ತಿತ್ತು. ಪಕ್ಕದಲ್ಲೊಂದು ಕಡೆ ಸೋಲಾರ್ ಮೇಲೆ ಬಿದ್ದಿದ್ದೆ, ಸೋಲಾರ್ ಕೂಡ ಆಫ್ ಆಗಿಲ್ಲ. ಒಣಗಿರೋ ಕೋಲಿಂದ ಲೈನನ್ನು ಎತ್ಕೊಟ್ಟೆ. ಹೇಳ್ಕ ಸಾಕ ಕಂಬು ತಕೊಂಡ್ ಬೈಂಡಿಂಗ್ ಹುಡ್ಕಂಗೇನೆ. ಮಾಳೆಗೆರೆ ಒಂದು ಹ್ಯಾಂಡ್ ಟ್ರಿಪ್ ತಗೊಳ ಕೇಳೋ. LC ಕನ್ಫರ್ಮೇಶನ್ ತಾಂಡಿದೀನಿ. ಮಾಳೆಗೆರೆ ಟ್ರಿಪ್ ಮಾಡಿಸ್ಕ. ಬೆಳಗ್ಗೆನೆ ಎಳೆ ಬಿಸಿಲಲ್ಲಿ ಚಿಗುರು ಹುಲ್ಲನ್ನು ಮೇಯೋದಕ್ಕೆ ಹಸುಗಳು ಕೂಡ ಗದ್ದೆಗೆ ಬಂದಿದ್ದಾವೆ. ನೋಡಿ ಎಷ್ಟು ಸೂಪರ್ ಆಗಿದೆ ಈ ಒಂದು ವೆದರು. ನಮ್ಮ ಸೀನಿಯರ್ ಪಾಲಕ್ಷಣ್ಣವರು ರ್ಯಾಬಿಟ್ ವೈರನ್ನು ಇಟ್ಕೊಂಡು ನಿಂತಿದ್ದಾರೆ. ನಮ್ಮ ಮಧು ಅವರು ಆ ರ್ಯಾಬಿಟ್ ವೈರನ್ನು ಜಾಯಿಂಟ್ ಆಗ್ತಾ ಇದ್ದಾರೆ. ಅದೇ ಟೈಮಿಗೆ ನಮ್ಮ ಪುಸ್ತಕ ಪ್ರೇಮಿ ಸ್ನೇಹಜೀವಿ ನಮ್ಮ ಮೀಟರ್ ರೀಡರ್ ಅಶೋಕಣ್ಣರವರು ಫೋನ್ ಮಾಡಿದರು. ಯಾವುದು ಕರ್ವಾಲ ತಂದಿದ್ದೀರಾ? ಪರಿಸರದ ಕತೆಗಳ? ನೋಡಿ, ಪರಿಸರದ ಕತೆಗಳು ಪುಸ್ತಕನ ಅವ್ರ ಕ್ಲಾಸ್ಮೇಟಿಗೆ ಕೊಡ್ತಾರಂತೆ. ಸರಿ ಹಂಗಾದ್ರೆ ಕರ್ವಾಲನೇ ಕೊಡ್ರಂತ ಇವತ್ತು. ಅಷ್ಟೊತ್ತಿಗಾಗಲೇ ನಮ್ಮ ಸಂಪತ್ತು ತುಂಡಾಗಿರೋ ವೈರನ್ನ ಡೆಡ್ ಮಾಡಿ ಕಂಬದಿಂದ ಕೆಳಗಡೆ ಇಳಿದಿದ್ರು. ಎಲ್ಲ ಫೀಡರ್ಗಳ ಲೈನ್ ಚಾರ್ಜ್ ಮಾಡಿಸಿ ಬಿಕ್ಕೋಡು, ಕೆಸ್ಕೋಡು, ಮದಗಟ್ಟ ಪಂಚಾಯಿತಿ ವ್ಯಾಪ್ತಿಗಳಿಗೆ ವಿದ್ಯುತ್ತನ್ನು ಮರುಪೂರೈಕೆ ಮಾಡಲಾಯಿತು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋಗಾಗಿ ನಮ್ಮನ್ನು ಫಾಲೋ ಮಾಡ್ಕೊಳ್ಳೋದನ್ನ ಮರೆಯಬೇಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.